ನೋಡಿ ಇನ್ನೇನು ಗೇಟ್ ಓಪನ್ ಆಗಿಬಿಡುತ್ತೆ. ಬರೀ 5 ನಿಮಿಷಗಳು ಮಾತ್ರ ಉಂಟು ಗೇಟ್ ಓಪನ್ ಆಗೋದಕ್ಕೆ. ಒಂಥರ ಏನೋ ಸಕ್ಕದಾಗಿರೋ ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ಳಿ. ಫಸ್ಟು ಎಂಟ್ರಿ ಒಳಗಡೆಗೆ ಹೋಗ್ತಾ ಇರೋದು. ಏನಕ್ಕಂದರೆ ರಾತ್ರಿ ಎಲ್ಲ ಕ್ಲೋಸ್ ಇರುತ್ತೆ, ಎಲ್ಲ ಪ್ರಾಣಿಗಳಲ್ಲೇ ಓಡಾಡ್ತಾ ಇರುತ್ತೆ. ನೋಡಿ ಬ್ಯಾರಿಕೇಡ್ನ ಓಪನ್ ಮಾಡ್ತಾ ಇದ್ದಾರೆ. ಆ ಬ್ಯಾರಿಕೇಡ್ನ ಎತ್ತಿಬಿಟ್ಟು ಸೈಡಲ್ಲಿಟ್ಟರೆ ಮುಗೀತು ಅಂದ್ಕೊಳ್ಳಿ. ಅದೇ ಒಂದು ಗೇಟ್ ಥರ. ಅದು ಓಪನ್ ಆದ ತಕ್ಷಣ ನುಗ್ತಾ ಇರ್ತಾರೆ ಜನಗಳಂಗೆ. ಸರಿ ಅಣ್ಣ. ಹಾಂ ಸರಿ ಅಣ್ಣ. ಗುರು ನಿಲ್ಲಿಸ್ಬಿಟ್ರು. ಬಂದೆ ಒಳಗಡೆಗೆ. ಆನೆ ಚಿರತೆ ಎಲ್ಲ ಇರುತ್ತೆ, ಹೋಗೋಕ್ಕಾಗಲ್ಲ. ಒಂದು 4-5 ಗಾಡಿ ಹೋಗಿ ಅದ್ರ ಹಿಂದೆ ಹೋಗಿ ಅಂತ. ಕೊನೆಗೂ ಹೋಗೋಕೆ ಕೇಳ್ತವ್ರೆ ಗುರು. ಬನ್ನಿ ಹೊರಡುವ. ಅದ್ಭುತವಾದಂಥ ಒಂದು ದಿಂಬಮ್ ಎಕ್ಸ್ಪೀರಿಯೆನ್ಸ್ನ ಮಾಡುವ ಅಂದ್ಕೊಳ್ಳಿ. ಅವ್ರು ಹೇಳಿದ್ರು ಗೊತ್ತಾ, ಅಲ್ಲಿ ಚಿರತೆ ಆನೆಗಳೆಲ್ಲ ಉಂಟು, ಸೊ ಹಂಗಾಗಿ ಬಿಡಲ್ಲ. ಒಂದಿಷ್ಟು ಗಾಡಿಗಳು ಹೋಗಲಿ, ಅದು ಹೋದಾದಮೇಲೆ ನಿಮ್ಮನ್ನು ಕಳಿಸ್ತೀವಿ ಅಂತಂದರು. ಸೊ ಹಂಗಾಗಿ ಸರಿ ಆಯಿತು ಗುರು. ಅದು ಒಂಥರ ಸೇಫ್ಟಿಗೆ ಒಳ್ಳೆಯದೇ ಅಲ್ವಾ, ರಿಸ್ಕ್ ಏನಕ್ಕೆ ತೊಗೊಂಡು ಹೋಗೋದು ಅಂದ್ಕೊಂಡು. ಆನೆ ನೋಡಿ ಸ್ನೇಹಿತರೆ, ಆನೆ ನಾನು ಹೇಳ್ದೆ ಗೊತ್ತಾ ಹೆಂಗೆ ನಿಂತ್ಕೊಂಡಿದೆ ನೋಡಿ ರೋಡಲ್ಲಿ. 2 ಹೆಜ್ಜೆ ಅದಕ್ಕೆ. ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ದೀರಾ ಎಲ್ಲರೂ? ಸಕ್ಕದಾಗಿದ್ದಾರೆ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದಾರೆ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಬೆಳಗ್ಗೆ ಕತ್ಲೆನಲ್ಲಿ ಎಲ್ಲ ಹೋಯ್ತಿದ್ದೀನಿ ಅಂತ ಅನ್ಕೊತಿದ್ದೀರಾ? ಹೌದು ಸ್ನೇಹಿತರೆ, ಏನಪ್ಪ ಅಂದರೆ ಇದೇನು ಒಂದು ವಿಶೇಷವಾದಂಥ ಲಾಗ್ ಅಲ್ಲ, ಬಟ್ ಆದರೂ ಒಂಥರ ವಿಶೇಷನೇ. ಏನಕ್ಕೆ ಅನ್ನೋದಾದರೆ, ಎಲ್ಲಿ ಹೋಗ್ತಿದ್ದೀನಪ್ಪ ಅನ್ನೋದಾದರೆ, ನಾನು ದಿಂಬಮ್ ಘಾಟಿಗೆ ಹೋಗ್ತಾ ಇದ್ದೀನಿ. ಅಂದರೆ ಈ ಸಲ ಸ್ವಲ್ಪ ಚೇಂಜ್ ಅಂದ್ಕೊಳ್ಳಿ. ನಾನು ಕೊಯಮತ್ತೂರಿಂದ ಇವಾಗ ಟುವರ್ಡ್ಸ್ ಮೈಸೂರು ಹೋಗ್ತಾ ಇದ್ದೀನಿ. ಸಮಯ ಬಂದು ಇವಾಗ 5 ಗಂಟೆ ಆಗಿದೆ ಅಂದ್ಕೊಳ್ಳಿ. ಬೆಳಗ್ಗೆ ಫಸ್ಟ್ ಎಂಟ್ರಿ ನಾನೇ ಹೋಗಬೇಕು ಅಂತ ಬೇಗ ಬಂದಿದ್ದೀನಿ ಅಂದ್ಕೊಳ್ಳಿ. 6 ಗಂಟೆಗೆ ಗೇಟ್ ಓಪನ್ ಆಗುತ್ತೆ. ನಿಮಗೆ ಯಾವ ಥರ ಸೀನ್ ಇರುತ್ತೆ ಗೇಟಲ್ಲಿ ಅಂತ ತೋರಿಸೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೇನು ನಾನು ಬನ್ನಾರಿ ಹತ್ರ ಇದ್ದೀನಿ. ಇಲ್ಲಿಂದ ಅಮ್ಮಮ್ಮ ಅಂದರೆ ಒಂದು 8ರಿಂದ 6 ಕಿಲೋಮೀಟ್ರ್ ಹೋದರೆ ಬನ್ನಾರಿ ಸಿಕ್ಬಿಡುತ್ತೆ ನಮಗೆ. ಅಲ್ಲಿಂದ ನಿಮಗೆ ಟ್ರಾಫಿಕ್ ಯಾವ ಥರ ಇರುತ್ತೆ, ರೋಡ್ ಯಾವ ಥರ ಬ್ಲಾಕ್ ಆಗಿರುತ್ತೆ, ಎಲ್ಲನೂ ಡೀಟೇಲಾಗಿ ತೋರಿಸ್ಕೊಂಡು ಹೋಗುವ. ಇವಾಗ ನಾನು ಆಲ್ರೆಡಿ ಸತ್ಯಮಂಗಲಂ ಫಾರೆಸ್ಟ್ ರೇಂಜ್ನ ರೀಚ್ ಆಗಿದ್ದೀನಿ ಅಂದ್ಕೊಳ್ಳಿ. ಆಗಲೂ ಹೇಳ್ದಂಗೆ ಇನ್ನೇನು ಅಮ್ಮಮ್ಮ ಒಂದು 6ರಿಂದ 7 ಕಿಲೋಮೀಟ್ರ್ ಹೋದರೆ ಬನ್ನಾರಿ ಸಿಗುತ್ತೆ ನನಗೆ. ಸೊ ಬನ್ನಿ, ಈ ಒಂದು ಅದ್ಭುತವಾದ ಜರ್ನಿನ ಕಂಟಿನ್ಯೂ ಮಾಡುವ. ನಿಮಗೂ ತೋರಿಸ್ತೀನಂತೆ ಯಾವ ಥರ ಟ್ರಾಫಿಕ್ ಜಾಮ್ ಇರುತ್ತೆ, ಒಳಗಡೆಗೆ ಹೆಂಗೆ ಹೋಗ್ತಾರೆ ಎಲ್ಲರೂ, ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಗೇಟು ಅಂತ ಎಲ್ಲ ಡೀಟೇಲಾಗಿ ತೋರಿಸ್ತೀನಂತೆ. ಗೇಟ್ ಓಪನ್ ಆಗೋ ಟೈಮಿಂಗಲ್ಲಿ ಏನು ಚೇಂಜಸ್ ಇರೋಲ್ಲ, ಯಾಕಂದರೆ ಕರೆಕ್ಟ್ ಎಕ್ಸಾಕ್ಟ್ 6 ಗಂಟೆಗೆ ಓಪನ್ ಆಗಿಬಿಡುತ್ತೆ. ಅದಾದಮೇಲೆ ಅಲೌ ಮಾಡ್ತಾರೆ ಅಂದ್ಕೊಳ್ಳಿ. ಫಸ್ಟು ಗಾಡಿ ನನ್ನದೇ ಇರುತ್ತೆ ಅಂದ್ಕೊಳ್ಳಿ. ನಿಮಗೊಂಥರ ಸಕ್ಕದಾಗಿರುತ್ತೆ ಆ ಟೈಮಲ್ಲಿ. ಏನಕ್ಕಂದರೆ ಪ್ರಾಣಿಗಳು ಕೂಡ ಸಿಗ್ಬೋದು. ಮತ್ತು ಅದಲ್ಲದೆ ಇನ್ನೊಂದು ಮೇನ್ ಏನಪ್ಪ ಅಂದರೆ, ನಿಮಗೆ ಅಪೋಸಿಟ್ಟು ಗಾಡಿ ಇರಲ್ಲ, ಅಲ್ಲೂ ಸ್ಟಾಪ್ ಆಗಿರುತ್ತಲ್ವ, ಹಾಗಾಗಿ ಫುಲ್ಲು ಫ್ರೀಯಾಗಿರುತ್ತೆ ಅಂದ್ಕೊಳ್ಳಿ ರೋಡು. ನೋಡಿ ಇವಾಗ ನಾನು ಎಕ್ಸಾಕ್ಟಾಗಿ ಬನ್ನಾರಿಯಲ್ಲಿದ್ದೀನಿ. ನೋಡಿ ಹೆಂಗಿದೆ ಗಾಡಿಗಳು, ಫುಲ್ಲು ಬ್ಲಾಕ್ ಆಗುಂಟು ಅಂದ್ಕೊಳ್ಳಿ. ಎಲ್ಲ ಕಡೆಗೂ ಕೂಡ ಫುಲ್ಲು 2 ಕಡೆ ಬ್ಲಾಕ್ ಆಗಿದೆ ನೋಡಿ ಗಾಡಿಗಳು. ಇಲ್ಲಿಂದ ಎಂಡ್ವರೆಗೂ ಗಾಡಿಗಳು ಇರುತ್ತೆ ಅಂದ್ಕೊಳ್ಳಿ. ಹಿಂಗೆ ನಾವು ಮುಂದೆ ಹೋಗುವ. ಅಲ್ಲಿ ಹೋಗ್ಬಿಟ್ಟು ಇನ್ನೂ ಸಮಯ ಸಿಕ್ಕಾಪಟ್ಟೆ ಉಂಟು. ಅಲ್ಲೋಗಿ ಒಂದು ಟೀಗಿ ಕುಡ್ಕೊಂಡು ಅದಾದ ನಂತರ ಮತ್ತೆ ನಮ್ಮ ಪ್ರಯಾಣನ ಮುಂದುವರಿಸುವ ಅಂದ್ಕೊಳ್ಳಿ. ಸೊ ಬನ್ನಿ, ಸದ್ಯಕ್ಕೊಂದು ಟೀ ಹಾಕುವ ಎಲ್ಲರೂ ನಿಂತ್ಕೊಂಡು, ಆಮೇಲೆ ನಿಮಗೆ ಸಿಗ್ತೀನಂತೆ. ನೋಡಿ ಸ್ನೇಹಿತರೆ, ಇನ್ನೇನು ಗೇಟ್ ಓಪನ್ ಆಗೋ ಟೈಮ್ ಆಗಿದೆ. ಜಸ್ಟ್ 10 ನಿಮಿಷ ಮಾತ್ರ ಉಳಿದಿರೋದು. ನೋಡಿ ಗಾಡಿಗಳೆಲ್ಲ ಗೇಟ್ ಹತ್ರವರೆಗೂ ನಿಲ್ಲಿಸ್ಬಿಟ್ಟಿದ್ದಾರೆ. ಗೇಟ್ ಓಪನ್ ಆದ ತಕ್ಷಣ ನುಗ್ತಾನೆ ಇರ್ತಾರೆ ಅಂದ್ಕೊಳ್ಳಿ ಎಲ್ಲರೂ ಸೇರಿಕೊಂಡು. ನಾನು ಅದಕ್ಕೆ ಇಲ್ಲೇ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಇದೇ ಎಂಟ್ರೆನ್ಸ್ ಆಗಿರುತ್ತೆ. ಸೊ ಓಪನ್ ಆದ ತಕ್ಷಣ ಸಿಗ್ತೀನಿ ಮತ್ತೆ ನಿಮಗೆ. ಬನ್ನಿ ನೋಡಿ, ಇನ್ನೇನು ಗೇಟ್ ಓಪನ್ ಆಗಿಬಿಡುತ್ತೆ.
ಬರೀ 5 ನಿಮಿಷಗಳು ಮಾತ್ರ ಉಂಟು ಗೇಟ್ ಓಪನ್ ಆಗೋದಕ್ಕೆ. ಎಲ್ಲ ಗಾಡಿಗಳು ಸ್ಟಾರ್ಟ್ ಮಾಡ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನೇನು ಗೇಟ್ ಓಪನ್ ಆಗ್ತಿದ್ದಂಗೆ ನುಗ್ತಾ ಇರ್ತಾರೆ ಅಂದ್ಕೊಳ್ಳಿ ಎಲ್ಲರೂ ಸೇರಿಕೊಂಡು, ನಾ ಮುಂದೆ ನೀ ಮುಂದೆ ಅಂದ್ಕೊಂಡು. ಕರೆಕ್ಟು ಟೈಮಿಂಗು ಗುರು ಇವ್ರದ್ದು 6 ಗಂಟೆಗೆ, ಅಂದರೆ 6 ಗಂಟೆಗೆಲ್ಲ ಓಪನ್ ಮಾಡಿಬಿಡ್ತಾರೆ ಅಂದ್ಕೊಳ್ಳಿ. ಸೊ ಅದಕ್ಕೆ ನಾನು ಬೇಗ ಬಂದಿದ್ದು. ಫಸ್ಟು ಎಂಟ್ರಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. 2 ವೀಲರ್ಗಳಿಲ್ಲ, ಬರೀ ಒಂದೇ ಒಂದು ಉಂಟು. ಅದನ್ನು ಬಿಟ್ಟರೆ ನಾನಿರೋದು. ಅಲ್ಲಿ ಮುಂದುಗಡೆ ಒಬ್ಬರು ಗಾಡಿ ನಿಂತಿದೆ, ಅವರು ಹೋದ ತಕ್ಷಣ ನೆಕ್ಸ್ಟ್ ನಾನೇ ಇರೋದು ಅಂದ್ಕೊಳ್ಳಿ. ಸೀದಾ ಓಪನ್ ಆದ ತಕ್ಷಣ ಇವಾಗ ಬಂದ್ಬಿಟ್ಟು ಬ್ಯಾರಿಕೇಡ್ನ ಓಪನ್ ಮಾಡ್ತಾರೆ. ಬ್ಯಾರಿಕೇಡ್ ಓಪನ್ ಮಾಡಿದ ತಕ್ಷಣವೇ ಸ್ಟಾರ್ಟ್ ಅಂದ್ಕೊಳ್ಳಿ ನುಗ್ಸೋದಕ್ಕೆ ಗಾಡಿಗಳು. ಕೌಂಟ್ ಮಾಡ್ತಾ ಇರ್ತಾರೆ ಇಲ್ಲಿ ನಿಂತ್ಕೊಂಡು ಟೈಮ್ನ, ಯಾವಾಗ ಓಪನ್ ಆಗುತ್ತೆ ಗುರು ಅಂದ್ಕೊಂಡು. ಒಂಥರ ಏನೋ ಸಕ್ಕದಾಗಿರೋ ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ಳಿ. ಫಸ್ಟು ಎಂಟ್ರಿ ಒಳಗಡೆಗೆ ಹೋಗ್ತಾ ಇರೋದು. ಏನಕ್ಕಂದರೆ ರಾತ್ರಿ ಎಲ್ಲ ಕ್ಲೋಸ್ ಇರುತ್ತೆ, ಎಲ್ಲ ಪ್ರಾಣಿಗಳಲ್ಲೇ ಓಡಾಡ್ತಾ ಇರುತ್ತೆ. ಒಂಥರ ಏನೋ ಒಂದು ಸಕ್ಕದಾಗಿರೋ ವೈಬ್ಸು ಮತ್ತು ಸಕ್ಕದಾಗಿರೋ ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ಳಿ. ಇನ್ನೇನು ಬಿಡ್ತಾರಲ್ವ, ಅದಕ್ಕೆ ನಾನು ಏನು ಮಾಡಿದೆ, ಕ್ಯಾಮ್ರಾ ಎಲ್ಲ ಹಾಕ್ಕೊಂಡು ಶಿಸ್ತಾಗಿ ರೆಡಿ ಆಗಿಬಿಟ್ಟಿದ್ದೀನಿ. ನೋಡ್ಬೋದು ಹಿಂದೆ ಕೂಡ ನಿಮಗೆ ಎಲ್ಲ ಗಾಡಿಗಳು ಆನ್ ಮಾಡ್ಬಿಟ್ಟು ನಿಂತ್ಕೊಂಡಿದ್ದಾರೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಓಪನ್ ಆಗುತ್ತೆ. ಒಂದು ಅದ್ಭುತವಾದಂಥ ದಿಂಬಮ್ ಘಾಟ್ ಫಸ್ಟ್ ಎಂಟ್ರಿ ಎಕ್ಸ್ಪೀರಿಯೆನ್ಸ್ನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನೋಡಿ ಇವರೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇವಾಗ ಬರ್ತಾ ಇದ್ದಾರೆ. ಡ್ಯೂಟಿ ಸ್ಟಾರ್ಟ್ ಆಗುತ್ತಲ್ವ ಅವ್ರದ್ದು. ಬಂದು ಅಲ್ಲಿ ಹೋಗ್ಬಿಟ್ಟು ನಿಲ್ಲಿಸಿ ಗಾಡಿನ. ಆಮೇಲೆ ಮೋಸ್ಟ್ಲಿ ಇಲ್ಲಿ ನಾನು ಕೇಳ್ಪಟ್ಟಿರೋ ಪ್ರಕಾರ ವೈರ್ಲೆಸ್ಸಲ್ಲಿ ಕಮ್ಯುನಿಕೇಷನ್ ಮಾಡ್ತಾರೆ ಅನಿಸುತ್ತೆ. ಮುಂದೆ ಅಲ್ಲಿ ಹಾಸನೂರಲ್ಲಿ ಫಾರೆಸ್ಟ್ ಆಫೀಸ್ ಉಂಟು, ಅಲ್ಲಿಗೆ ಕಮ್ಯುನಿಕೇಷನ್ ಮಾಡಿ ಅದಾದ ನಂತರ ಬಿಡ್ತಾರೆ ಗಾಡಿಗಳನ್ನ ಅನಿಸುತ್ತೆ. ಯಾಕಂದರೆ ಈ ಒಂದು ದಿಂಬಮ್ ಘಾಟಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಆನೆಗಳು ಕೂಡ ಓಡಾಡುತ್ತೆ ಗುರು. ಸೊ ಹಂಗಾಗಿ ಯಾವುದೇ ಆನೆಗಳು ಅದು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಬಿಡ್ತಾರೆ ಅಂತ ಅನಿಸುತ್ತೆ. ನನಗೂ ಗೊತ್ತಿಲ್ಲ, ಬಟ್ ನಾನು ಕೇಳ್ಪಟ್ಟಿರೋ ಒಂದು ಮಾಹಿತಿನ ನಿಮಗೆ ನೀಡ್ತಾ ಇದ್ದೀನಿ. ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಟಾಗಿ ಚಳಿ ಉಂಟು ಗುರು, ಅದಕ್ಕೆ ಗ್ಲೌಸ್ನ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ ಅಂದ್ಕೊಳ್ಳಿ. ಯಾಕಂದರೆ ಅಲ್ಲೋಗ್ಬಿಟ್ಟು ಚಳಿಯಲ್ಲಿ ಮತ್ತೆ ಮಧ್ಯೆ ನಿಲ್ಲಿಸ್ಬಿಟ್ಟು ಹಾಕ್ಕೊಳಕ್ಕಾಗಲ್ಲ. ನಿಮಗೆ ಅಲ್ಲಿ ಮೇಲೆ ಹೋದ್ಮೇಲೆ ಒಂದು ವ್ಯೂ ತೋರಿಸ್ತೀನಂತೆ ನಿಲ್ಲಿಸ್ಬಿಟ್ಟು ಒಂದು ಕಡೆಗೆ ಫುಲ್ಲು ಟಾಪ್ ಆ್ಯಂಗಲಿಂದ ಈ ಗಾಡಿಗಳು ಬರ್ತಾ ಇರುತ್ತಲ್ಲ, ಸಕ್ಕದಾಗಿ ಕಾಣಿಸ್ತಾ ಇರುತ್ತೆ. ಆ ಒಂದು ವ್ಯೂನ ತೋರಿಸ್ತೀನಿ, ಮಸ್ತಾಗಿ ಕಾಣಿಸುತ್ತೆ ನೋಡಿ. ಇನ್ನೇನು ಇವಾಗ ಗೇಟ್ ಓಪನ್ ಮಾಡ್ತಾರೆ, ಗಾರ್ಡ್ ಬರ್ತಾ ಇದ್ದಾರೆ ಅಂದ್ಕೊಳ್ಳಿ ಓಪನ್ ಮಾಡೋಕ್ಕೆ. ನೋಡಿ ಬ್ಯಾರಿಕೇಡ್ನ ಓಪನ್ ಮಾಡ್ತಾ ಇದ್ದಾರೆ. ಆ ಬ್ಯಾರಿಕೇಡ್ನ ಎತ್ತಿಬಿಟ್ಟು ಸೈಡಲ್ಲಿಟ್ಟರೆ ಮುಗೀತು ಅಂದ್ಕೊಳ್ಳಿ. ಅದೇ ಒಂದು ಗೇಟ್ ಥರ ಅದು ಓಪನ್ ಆದ ತಕ್ಷಣ ನುಗ್ತಾ ಇರ್ತಾರೆ ಜನಗಳಂಗೆ. ಎತ್ತಿಬಿಟ್ಟು ಸೈಡಿಗೆ ಇಟ್ಟರೆ ಅಂದ್ಕೊಳ್ಳಿ, ಅಷ್ಟೇ ಗೇಟು. ಅದೇ ಒಂದು ಗೇಟ್ ಆಗಿರುತ್ತೆ ಅಂದ್ಕೊಳ್ಳಿ. ಹೋಗು ಗುರು. ಸುಮ್ಮನೆ ನಿಂತ್ಕೊಂಡವ್ರೆ ಹೋಗೋದು ಬಿಟ್ಬಿಟ್ಟು. ಗುರು ಹೋಗು ಗುರು. ಹೋಗು ಅಂದರೆ ನಿಂತ್ಕೊಂಡು ನೋಡ್ತಾ ಅವ್ರೆ ಅಂದ್ಕೊಳ್ಳಿ. ಸರಿ ಅಣ್ಣ. ಹಾಂ ಸರಿ ಅಣ್ಣ. ಗುರು ನಿಲ್ಲಿಸ್ಬಿಟ್ರು, ಬಂದೆ ಒಳಗಡೆಗೆ. ಆನೆ ಚಿರತೆ ಎಲ್ಲ ಇರುತ್ತೆ, ಹೋಗೋಕ್ಕಾಗಲ್ಲ. ಒಂದು 4-5 ಗಾಡಿ ಹೋಗಲಿ, ಅದ್ರ ಹಿಂದೆ ಹೋಗಿ ಅಂತ. ಸರಿ ಆಯಿತು ಅಂದ್ಕೊಂಡು ಇಲ್ಲೇ ನಿಂತ್ಕೊಂಡಿದ್ದೀನಿ ವೇಟ್ ಮಾಡಿಕೊಂಡು. ಇವಾಗ ನೋಡಿ ಬಿಟ್ಟರು, ಗಾಡಿಗಳೆಲ್ಲ ಹೋಯ್ತಾ ಉಂಟು ಅಲ್ಲಿ. ಸುಮಾರು ಗಾಡಿಗಳು ಹೋಯ್ತು ಸ್ನೇಹಿತರೆ. ಇವಾಗ ನೋಡ್ತಾ ಇರ್ಬೋದು ನೀವು, ಮುಂದೆ ಹೋಗ್ತಾ ಇರೋದು ಕಾಣಿಸ್ತಾ ಉಂಟು ಅಲ್ಲಿ. ಇನ್ನೂ ಒಂದು ಸ್ವಲ್ಪ ಗಾಡಿ ಹೋದ್ಮೇಲೆ ನಮ್ಮನ್ನು ಬಿಡ್ತಾರಂತೆ. ಅದಾದಮೇಲೆ ಹೊರಡುವ. ಸಖತ್ತಾಗಿದೆ ಒಂಥರ ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ಳಿ. ಫಾರೆಸ್ಟಲ್ಲಿ ಬೆಳಗ್ಗೆ ಕ್ರೇಜಿಯಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಒಂಥರ ಅಡ್ವೆಂಚರಸ್ಸು ಕೂಡ ಹೌದು ಅಂದ್ಕೊಳ್ಳಿ. ಎಲ್ಲೋದ್ರೂ ಈ ವಸೂಲಿ ದಂಧೆ ಇದ್ದೇ ಇರುತ್ತೆ ಗುರು.
ಕೊನೆಗೂ ಹೋಗೋಕೆ ಕೇಳ್ತವ್ರೆ ಗುರು. ಬನ್ನಿ ಹೊರಡುವ. ಅದ್ಭುತವಾದಂಥ ಒಂದು ದಿಂಬಮ್ ಎಕ್ಸ್ಪೀರಿಯೆನ್ಸ್ನ ಮಾಡುವ ಅಂದ್ಕೊಳ್ಳಿ. ಕೊನೆಗೂ ಎಕ್ಸೈಟ್ಮೆಂಟ್ ಆಗಿರ್ತಕ್ಕಂಥ ಒಂದು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಆ ಪ್ಲ್ಯಾನ್ ಕೊನೆಗೂ ವರ್ಕೌಟ್ ಆಯ್ತಾ ಇದೆ ಅಂದ್ಕೊಳ್ಳಿ. ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಫಾರೆಸ್ಟಲ್ಲಿ ಹೊರಡ್ತಾ ಇದ್ದೀನಿ ಅಂದ್ಕೊಳ್ಳಿ. ಯಾರೂ ಇಲ್ಲ ಸ್ನೇಹಿತರೆ, ಸಕ್ಕದಾಗಿದೆ ಒಂಥರ ಎಕ್ಸ್ಪೀರಿಯೆನ್ಸು. ಈ ಗಾಡಿಗಳು ಬಿಟ್ಟಾದ್ಮೇಲೆ ಬಿಟ್ಟಿರೋದು. ಮುಂಚೆ ಏನಾದರೂ ಫಸ್ಟಿಗೆ ನುಗ್ಗಿಸ್ಬಿಟ್ಟಿದ್ರೆ ಸಕ್ಕದಾಗಿರೋದು. ಏನಕ್ಕಂದರೆ ಒಳ್ಳೆ ಒಳ್ಳೆ ಪ್ರಾಣಿಗಳೆಲ್ಲ ಸಿಕ್ಬಿಟ್ಟಿರೋದು. ಅವ್ರು ಹೇಳಿದ್ರು ಗೊತ್ತಾ, ಅಲ್ಲಿ ಚಿರತೆ ಆನೆಗಳೆಲ್ಲ ಉಂಟು, ಸೊ ಹಂಗಾಗಿ ಬಿಡೋಲ್ಲ, ಒಂದಿಷ್ಟು ಗಾಡಿಗಳು ಹೋಗಲಿ, ಅದು ಹೋದಾದ್ಮೇಲೆ ನಿಮ್ಮನ್ನು ಕಳಿಸ್ತೀವಿ ಅಂತಂದರು. ಸೊ ಹಂಗಾಗಿ ಸರಿ ಆಯಿತು ಗುರು, ಅದು ಒಂಥರ ಸೇಫ್ಟಿಗೆ ಒಳ್ಳೆಯದೇ ಅಲ್ವಾ, ರಿಸ್ಕ್ ಏನಕ್ಕೆ ತೊಗೊಂಡು ಹೋಗೋದು ಅಂದ್ಕೊಂಡು. ನೋಡಿ ಹೆಂಗುಂಟು ಫಾರೆಸ್ಟು ಕತ್ಲೇನಲ್ಲಿ ಫುಲ್ಲು. ಇವಾಗೆಲ್ಲ ಓಪನ್ ಮಾಡಿ ಬಿಟ್ಟಿರೋದ್ರಿಂದ ಫುಲ್ಲು ಗಾಡಿಗಳಿರುತ್ತೆ ಅಂದ್ಕೊಳ್ಳಿ. ನಾನು ಮುಂದೆ ನೀನು ಮುಂದೆ ಅಂದ್ಕೊಂಡು ನುಗ್ಕೊಂಡು ಒಯ್ತಾ ಇರ್ತಾರೆ ನೋಡಿ. ಇಲ್ಲಿ ಇವಾಗ ತಾನೇ ಓಪನ್ ಆಗಿರೋದಲ್ವಾ, ಸೊ ಹಂಗಾಗಿ ನಾನು ಮುಂದೆ ನೀನು ಮುಂದೆ ಅಂತ ಒಯ್ತಾ ಇರ್ತಾರೆ. ಇವಾಗ ಅವ್ರಿಗೆ ಇನ್ನೊಂದು ಗ್ಯಾರಂಟಿ ಏನಪ್ಪ ಅನ್ನೋದಾದರೆ, ಅಪೋಸಿಟಿಂದ ಯಾವುದೇ ಥರದ ಗಾಡಿಗಳು ಬರಲ್ಲ ಸದ್ಯಕ್ಕೆ. ಏನಕ್ಕಪ್ಪ ಅನ್ನೋದಾದರೆ ಅಲ್ಲೂ ಬ್ಲಾಕ್ ಇರುತ್ತೆ, ಅಲ್ಲಿ ಓಪನ್ ಆಗಿ ಒಳಗಡೆ ಬರೋದ್ರಲ್ಲಿ ಟೈಮ್ ಆಗುತ್ತೆ. ಸೊ ಹಂಗಾಗಿ ಅವರಿಗೆ ಅದು ಒಂದು ಕಾನ್ಫಿಡೆನ್ಸು. ಡೈಲಿ ರೋಡೆಲ್ಲ ಓಡಾಡ್ತಿರ್ತಾರಲ್ವ ಈ ಪಿಕಪ್ ಅವರೆಲ್ಲ, ಸೊ ಹಂಗಾಗಿ ಅವ್ರಿಗೆ ಡೀಟೇಲಾಗಿ ಗೊತ್ತಿರುತ್ತೆ ಏನು ಕತೆ ಅಂದ್ಕೊಂಡು. ಹಂಗಾಗಿ ಬಿಂದಾಸ ಗಾಡಿನ ಜಜ್ಕೊಂಡು ಹೋಯ್ತಾರೆ ಅಂದ್ಕೊಳ್ಳಿ. ಆನೆ ಇದ್ರೂ ಪರವಾಗಿಲ್ಲ ಗುರು, ಹೆಂಗೋ ಒಂದು ಕಡೆ ಸೈಲೆಂಟಾಗಿ ನಿಂತ್ಕೊಂಡಿರುತ್ತೆ, ಹೋಗ್ಬಿಡ್ಬೋದು. ಚಿರತೆ ಇದ್ರೆ ಏನು ಮಾಡ್ತಾರೆ ಹೇಳಿ, ಡೇಂಜರಸ್ ಅಲ್ವಾ. ನೋಡಿ ಹೆಂಗೆ ಉಂಟು ಕತ್ಲೇನಲ್ಲಿ. ಓ ಮೈ ಗಾಡ್, ಕ್ರೇಜಿ ಫಾರೆಸ್ಟ್ ಎಂಟ್ರಿ ಇದು. ನನಗೆ ಬೆಳಗ್ಗೆ ಕ್ರೇಜಿ ಆಗಿರ್ತಕ್ಕಂಥ ಒಂದು ಫಾರೆಸ್ಟ್ ಎಂಟ್ರಿ ಆಯಿತು ಅಂದ್ಕೊಳ್ಳಿ. ಅದು ದಿಂಬಮ್ ಘಾಟ್ ಫಾರೆಸ್ಟ್ ಎಂಟ್ರಿ. ಓ ಮೈ ಗಾಡ್, ನನಗೆ ಇದು ಒಂದು ತುಂಬ ದಿನಗಳಿಂದ ಆಸೆ ಇತ್ತು ಅಂದ್ಕೊಳ್ಳಿ. ದಿಂಬಮ್ ಘಾಟು ಅಪೋಸಿಟಿಂದ ಅಂದರೆ ಬನ್ನಾರಿಂದ ಮೈಸೂರು ಕಡೆಗೆ ಬೆಳಗ್ಗೆ ಗೇಟ್ ಓಪನ್ ಆಗೋಕ್ಕಿಂತ ಮುಂಚೆ ನಿಂತ್ಕೊಂಡು ಬರಬೇಕು ಅಂತ. ಸೊ ಆ ಒಂದು ಆಸೆ ಇವತ್ತು ಈಡೇರಿತು ನಂದು. ಕ್ರೇಜಿಯಾಗಿದೆ ಎಕ್ಸ್ಪೀರಿಯೆನ್ಸುಗಳು. ಘಾಟ್ ಅಂತೂ ಏನು ಕಾಣಿಸ್ತಾ ಇಲ್ಲ ಅಂದ್ಕೊಳ್ಳಿ ಕತ್ಲೆ ಇರೋದಕ್ಕೆ. ಅದಲ್ಲದೆ ಮೇಲ್ಗಡೆ ಸ್ವಲ್ಪ ಲೈಟಾಗಿ ಫಾಗು ಕೂಡ ಉಂಟು. ಸೊ ಹಾಗಾಗಿ ಅದೆಲ್ಲದರಿಂದ ಮುಚ್ಕೊಂಡು ಏನು ಕಾಣಿಸ್ತಾ ಇಲ್ಲ, ಫುಲ್ಲು ವೈಟ್ ಗೋಡೆ ಥರ ಕಾಣಿಸ್ತಾ ಉಂಟು ಅಂದ್ಕೊಳ್ಳಿ. ಇವೆಲ್ಲ ಗೂಡ್ಸ್ ಗಾಡಿಗಳೇನಿದೆ ಗೊತ್ತಾ, ರೆಗ್ಯುಲರ್ ಆಗಿ ಓಡಾಡ್ತಕ್ಕಂಥ ರೋಡ್ ಅಂದ್ಕೊಳ್ಳಿ ಅವ್ರಿಗೆಲ್ಲ. ಬೇಕಾದ್ರೆ ಡೈಲಿ ಅದನ್ನೇ ಮಾಡ್ತಾ ಇರ್ತಾರೆ ಅವರು. ಇಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ತರಕಾರಿ ಅದು ಇದು ಅಂತ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾನೆ ಇರ್ತಾರೆ. ವಾವ್, ಫಾಗ್ ಉಂಟು ಗುರು. ಆನೆ 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 ನೋಡಿ ಸ್ನೇಹಿತರೆ, ಆನೆ ನಾನು ಹೇಳಿದೆ ಗೊತ್ತಾ ಹೆಂಗೆ ನಿಂತ್ಕೊಂಡಿದೆ ನೋಡಿ ರೋಡಲ್ಲಿ. ಎರಡೇ ಹೆಜ್ಜೆ ಅದಕ್ಕೆ, 2 ಹೆಜ್ಜೆ ಹಿಂಗೆ ಬಂದುಬಿಟ್ರೆ ಸಾಕು, ಆನೆ ಡಮಾರ್ ನಮಗೆ ಅಂದ್ಕೊಳ್ಳಿ. ಓ ಮೈ ಗಾಡ್, ಇದಕ್ಕೆ ಅನ್ನೋದು ಬೆಳಗ್ಗೆ ಈ ಒಂದು ದಿಂಬಮ್ ಘಾಟ್ ರೋಡ್ ಇದೆ ಅಂತ ಗೊತ್ತಾ, ಅಡ್ವೆಂಚರಸ್ ರೋಡ್ ಅಂದ್ಕೊಳ್ಳಿ. ಹೆಂಗೆ ಹೋಯ್ತಾಯಿತ್ತು ನೋಡಿದ್ರೆ ಅದು ನಂದೇ ರಾಜ್ಯ ಅನ್ನೋ ಥರ. ಏನಕ್ಕಂದರೆ ರಾತ್ರಿ ಎಲ್ಲ ಕ್ಲೋಸ್ ಇರುತ್ತೆ ಅಂತ ಹೇಳಿದ್ನಲ್ವ ನಿಮಗೆ, ಹಾಗಾಗಿ ಬಿಂದಾಸಾಗಿ ಆರಾಮಾಗಿ ಹೋಗ್ತಿದೆ. ಅದಕ್ಕೆ ಇನ್ನೂ ಯಾರು ಬಂದಿಲ್ಲ ಅನ್ನೋದೊಂದು ಮೈಂಡಲ್ಲಿ ಅದಕ್ಕೆ ಕ್ರೇಜಿ ಅಂದ್ಕೊಳ್ಳಿ.